ತನಿಷಾ, ನೀವಂತೂ ಆಚೆ ಆಕ್ಟಿಂಗು, ರೆಸ್ಟೋರೆಂಟ್ ಬಿಸ್ನೆಸ್, ಈಗ ಇದು ಕೂಡ ಹೊಸದಾಗಿ ಸ್ಟಾರ್ಟ್ ಮಾಡಿದೀರಾ. ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಎಲ್ಲಾನು ಅಂತ? ಇಲ್ಲಿ ನೀವು ಇರ್ತೀರಾ ಎಲ್ಲ ಟೈಮು, ಅಥವಾ ಎಲ್ಲಿ ಕಾಣಿಸ್ಕೋತೀರಾ? ಇಲ್ಲ ಎಷ್ಟು ದಿನ ಇರ್ತೀರಾ? ಇಲ್ಲ ಅಂದ್ರೆ ನನ್ಗೆ ಇವಾಗ ಈವೆಂಟ್ಸ್ ಒಂದಷ್ಟು ಕಡೆ ನಾನು ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಆಕ್ಯುಪೈಡ್ ಆಗಿದ್ದೀನಿ. ಇಫ್ ಅಟ್ ಆಲ್ ನನಗೆ ಈವೆಂಟ್ಸ್ ಇಲ್ಲ ಅಥವಾ ಶೂಟ್ ಇಲ್ಲ ಅಂತಂದ್ರೆ ನಾನು ಖಂಡಿತವಾಗ್ಲೂ ಸ್ಟೋರಿಗೆ ಬರ್ತೀನಿ. ಒಂದೇನಂತಂದ್ರೆ ಜನರಲಿ ನನ್ನ ಫ್ರೆಂಡ್ ಸರ್ಕಲ್ ಅಥವಾ ನನ್ನ ಶೂಟಿಂಗ್ ಮೇಟ್ಸ್ ಇರ್ತಾರಲ್ಲ, ಅವ್ರಿಗೆಲ್ರಿಗೂ ಒಂದು ಅಭ್ಯಾಸ ಇದೆ, ನಂದೊಂದು ಕಲೆಕ್ಷನ್ ಅಲ್ಲಿ ಏನಾದ್ರು ಒಂದು ಸಜೆಷನ್ ತಗೊಳ್ಳೋಂಥದ್ದು. ಸೊ ಐಮ್ ಆಕ್ಚುಲಿ ಗುಡ್ ಅಟ್ ಇಟ್. ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದು ಅಥವಾ ಇದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳೋದು. ಐ ಲವ್ ಟು ಎಕ್ಸ್ಪ್ಲೈನ್ ದಟ್. ಇಲ್ಲಿ ಯಾರಾದ್ರೂ ಬಂದ್ರೆ ಅವ್ರು ನನ್ನ ಸ್ವಲ್ಪ ಶಾಕಿಂಗ್ ಅಲ್ಲೇ ನೋಡ್ತಿರ್ತಾರೆ, ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಿರ್ತೇನೆ. ಐ ಲವ್ ಎಕ್ಸ್ಪ್ಲೈನಿಂಗ್ ಥಿಂಗ್ಸ್ ಅಬೌಟ್ ದಿಸ್. ಯಾಕೆಂದ್ರೆ ನನ್ಗೆ ಅದೊಂಥರ ಇಷ್ಟ. ನನಗೆ ಈ ಥರ ಯಾವ್ದು ಸೂಟ್ ಆಗ್ತದೆ ಅಂತ ಕೇಳೋದಿರ್ಬೋದು, ಅಥವಾ ನೀವೇನಾದರೂ ಒಂದು ಪ್ರಿಫರ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ತಕ್ಕಂಗೆ ಏನಾದರೂ ಹೇಳೋದಿರ್ಬೋದು. ಸೊ ಐ ಲವ್ ಟು ಡೂ ಇಟ್. ಸೊ ಶಾಪಿಗೆ ಬರೋಕ್ಕೆ ಇಷ್ಟ ನನಗೆ. ಟೈಮ್ ಇದ್ದಾಗ ಖಂಡಿತವಾಗ್ಲೂ ಇಲ್ಲಿ ಬರ್ತೀನಿ. ಅಪಾರ್ಟ್ ಫ್ರಮ್ ದಟ್, ಬಿಕಾಸ್ ಆಫ್ ಶೂಟಿಂಗ್ ಆ್ಯಂಡ್ ಈವೆಂಟ್ಸ್ ಆ್ಯಂಡ್ ಆಲ್ಸೋ ನಮ್ಮ ಪ್ರೊಡಕ್ಷನ್ ಹೌಸ್, ಕುಪನ್ನಾಸ್ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಒಂದು ಹೊಸ ಪ್ರಾಡಕ್ಟ್ನ ಹೊರಗಡೆ ತರಬೇಕು ಅಂತ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ಸೊ ದೇರ್ ವಿ ಆರ್ ಆಕ್ಯುಪೈಡ್ ಆ್ಯಕ್ಚುಲಿ. ಸೊ ಇಲ್ಲಿ ಇರ್ತಾರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಇವರು ರಶ್ಮಿ, ನನ್ನ LKG ಕ್ಲಾಸ್ಮೇಟ್. ಸೊ ಶಿ ಟೇಕ್ಸ್ ಕೇರ್ ಹಿಯರ್. ಅದು ಬಿಟ್ರೆ ರವಿ ಸರ್ ಇರ್ತಾರೆ ಅಥವಾ ಸೂರಿ ಸರ್ ಇರ್ತಾರೆ. ಸೊ ಎಲ್ಲ ಏನಾಗಿದೆ ಅಂತಂದ್ರೆ ಆಲ್ ಮೈ ಫ್ರೆಂಡ್ಸ್ ಟರ್ನ್ ಔಟ್ ಟು ಬಿ ದ ಟೀಮ್, ಆ ಥರ ಆಗಿದೆ. ಸೊ ಹಾಗಾಗಿ ದೇರ್ ಆಲ್ ಹಿಯರ್ ವಿತ್ ಮೀ, ಮೈ ಸಪೋರ್ಟಿಂಗ್ ಹ್ಯಾಂಡ್ಸ್. ಸೊ ನಿಮ್ಮ ಆಡ್ ಶೂಟ್ಗಳನ್ನ ನೋಡಿದ್ರೆ ಅದರಲ್ಲೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಮೈಕಲ್ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ರೆ ಆಡ್ ಶೂಟ್ ಅಲ್ಲಿ. ಅಂಡ್ ನಿಮ್ಮ ಫ್ರೆಂಡ್ ಸಪೋರ್ಟ್ ಬಗ್ಗೆ ಹೇಳಿ. ಎಸ್, ಸಿ ಇವಾಗ ಅದೆಲ್ಲನೂ ನಾವು ಪ್ರೊಫೆಷನಲ್ ಆಗಿನೇ ಮಾಡಿದ್ವಿ. ಅಫ್ಕೋರ್ಸ್ ನನಗೆ ಪೇಮೆಂಟ್ ಕೊಟ್ಟಿಲ್ಲ, ಅದು ಬೇರೆ ವಿಷಯ. ಆಗ್ತಾ ಇದಾರೆ, ನಾನು ಏನ್ ಕೇಳಿದ್ರು ನಂಗೆ ಪೇಮೆಂಟ್ ಕೊಡ್ತಾ ಇಲ್ಲ, ನನ್ನ ಹತ್ರ ಮಾತ್ರ ಬಿಲ್ ಕಟ್ಸ್ಕೊತಾ ಇದ್ದಾರೆ. ಸೊ ಎಸ್, ಆಡ್ ಶೂಟ್ we wanted to do it the basic try. ನಾವು ಫಸ್ಟ್ ಟ್ರೈ ಮಾಡಿರುವಂಥ ಆಡ್ ಶೂಟ್ ಕುಪನ್ನಾಸ್ ಪ್ರೊಡಕ್ಷನ್ ಇಂದ. ಸೊ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ ಬಂದಿರುವಂಥ ಮೊದಲನೇ ಪ್ರಾಡಕ್ಟ್ ಈ ಆಡ್ ಶೂಟ್. ಸೊ ನಮಗೋಸ್ಕರನೇ ಮಾಡಿರೋದ್ರಿಂದ ಫುಲ್ ಇನ್ವಾಲ್ವ್ಮೆಂಟ್ ಇತ್ತು. ಹರಿ ಅಂತ ಹೇಳಿ 8mm ಸಿನಿಮಾದ ಡೈರೆಕ್ಟರ್. ಸೊ ಅವರು ನಮ್ಮ ಈ ಆಡ್ ಶೂಟ್ನ ಮಾಡಿಕೊಟ್ಟಿದ್ದು. ಆ್ಯಂಡ್ ಅಫ್ಕೋರ್ಸ್ ಇಸ್ ಮೈ ಬ್ರೋ. ಸೊ ನನ್ನ ಫ್ರೆಂಡ್ ಆಗಿದ್ದು ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಒಬ್ಬ ವ್ಯಕ್ತಿ. ಆ್ಯಂಡ್ ಇಲ್ಲಿ ನನ್ನ ಪಾರ್ಟ್ನರ್ ಸೂರಿ ಹಾಗೂ ಮತ್ತೆ RK ಅವರು, ರವಿಕಿರಣ್ ಅಂತ. ಸೊ ಇವರಿಬ್ರು ಆರ್ ಮೈ ಲೈಕ್ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್, ಬೋತ್ ಜಾಯಿನ್ ಟುಗೆದರ್, ಮೈ ಸ್ಟ್ರೆಂತ್. ಸೊ ಇವರಿಬ್ರು ಈ ಒಂದು ಕುಪ್ಪಂಡಾಸ್ ಸ್ಟೋರಿ ಇವತ್ತೇನು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ, ಅವರಿಬ್ಬರೇ ಕಾರಣ ಆ್ಯಕ್ಚುಲಿ. ನಾನು ಬರ್ತೀನಿ, ಅಫ್ಕೋರ್ಸ್ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಇರ್ತೀನಿ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾನು ಇರ್ತೀನಿ. ಬಟ್ ಎಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ನೋಡ್ಕೊಂಡಿರೋವಂಥದ್ದು ಅವರೇ, ಇನ್ಕ್ಲೂಡಿಂಗ್ ಇಂಟೀರಿಯರ್. ಸೊ ಕಂಪ್ಲೀಟಾಗಿ ಅವರೇ ಎಲ್ಲಾನು ನೋಡ್ಕೊಂಡಿದ್ದಾರೆ. ಸೊ ದೇ ಆರ್ ಮೈ ಬ್ಯಾಕ್ ಸಪೋರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಆ್ಯಡ್ನಲ್ಲಿ ಸ್ಟ್ಯಾನ್ ಅಂತ ಇದ್ದಾರೆ, ಕ್ರಿಕೆಟಲ್ಲಿ ನೀವು ಅವ್ರನ್ನ ನೋಡಿರ್ಬೋದು. ಸೊ ಅವರು ಜಾಯಿನ್ ವಿತ್ ಅಸ್. ಆ್ಯಂಡ್ ಆಲ್ಸೋ ಮೈಕಲ್ನ ನಾವು ಪ್ರಾಪರ್ ಆರ್ಟಿಸ್ಟ್ನ ಪಿಕ್ ಮಾಡೋ ಹಾಗೆ, ಎಸ್ ದಿಸ್ ಇಸ್ ವಿ ಹ್ಯಾವ್ ಅ ಶೂಟಿಂಗ್, ಪ್ಲೀಸ್ ನಿಮ್ಮ ಡೇಟ್ ಕೊಡಿ ಅಂತೆಲ್ಲ ಕೇಳಿ, ಆಮೇಲೆ ಅವರು ಡಬ್ಬಿಂಗ್ ಬರ್ದಿರೆ ಕೈ ಕೊಟ್ಟು ಎಲ್ಲ ಮಾಡಿದ್ದಾರೆ. ಪ್ರಾಪರ್ ಆರ್ಟಿಸ್ಟ್ ಆಗಿ ಅವರು ಏನಂತಾರೆ, ನಾವು ಕರೆದ್ರೆ ಅವರು ಡಬ್ಬಿಂಗಿಗೆಲ್ಲ ಬಂದಿಲ್ಲ. ಮೈಕಲ್, ಐ ಹೇಟ್ ಯು ಫಾರ್ ದಿಸ್.